ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಇವತ್ತು ನಾನು ಅಪ್ಪ ಅಮ್ಮನ ಜೊತೆ ಒಂದು ವಿಶೇಷವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ವಿಶೇಷವಾದ ದೇವಸ್ಥಾನ ನವಲಗೆರೆ ಅಂತ ಒಂದು ಊರಿದೆ. ಆ ಊರಿನಲ್ಲಿರೋದು ಶನಿದೇವರ ದೇವಸ್ಥಾನ. ಹಾಗೆ ಅದರ ಎದುರುಗಡೆ ನಮಗೆ ಗಣಪತಿ ದೇವಸ್ಥಾನ ಕೂಡ ಇದೆ. ನಮ್ಮ ಊರಿಂದ ಸಾಗರಕ್ಕೆ ಒಂದು 16 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ಒಂದು 3 ಕಿಲೋಮೀಟರ್ಸ್ ಸಾಗರದಿಂದ. ಇವಾಗ ನಾವು ಸಾಗರ ರೀಚ್ ಆದ್ವಿ. ನೋಡಿ, ಇದೇ ನಮ್ಮ ಸಾಗರ. ಎಷ್ಟು ಸರಿ ಬಂದರೂ ಬೇಜಾರಾಗಲ್ಲ. ಇಲ್ಲೆಲ್ಲ ಈ ರೋಡಲ್ಲೆಲ್ಲ ಓಡಾಡಿದ ನೆನಪು. ಕಾಲೇಜ್ಗೆ ಹೋಗಬೇಕಿದ್ರೆಲ್ಲ ಈ ರೋಡಲ್ಲಿ ಓಡಾಡ್ತಿದ್ವಿ. ತುಂಬ ಮೆಮೊರೀಸ್ ಇದೆ ಈ ಸಾಗರದಲ್ಲಿ. ಸೊ ಈಗ ನಾವು ನವಲಗೆರೆ ಊರಿಗೆ ರೀಚ್ ಆಗಿದ್ದೀವಿ. ಫಸ್ಟ್ ನಾವು ಗಣಪತಿ ಟೆಂಪಲ್ ಸಿಗುತ್ತೆ ನಮಗೆ ನೋಡಲಿಕ್ಕೆ. ಅದ್ರ ಆಪೋಸಿಟೇ ನಮಗೆ ಶನಿದೇವರ ದೇವಸ್ಥಾನ ಇದೆ. ಇವಾಗ ಅಂತೂ ನಾವು ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದಂಗೆ ಒಂಥರ ಗುಡ್ ವೈಬ್ಸ್ ಸ್ಟಾರ್ಟ್ ಆಯಿತು. ಯಾರು ಜನ ಇಲ್ದಿರೋದ್ರಿಂದ ತುಂಬ ಶಾಂತವಾಗಿತ್ತು ದೇವಸ್ಥಾನದ ಒಳಗೆ. ಇಲ್ಲೇನಾದರೂ ಹೇಳ್ಕೊಂಡ್ರೆ ನಡೆಯುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಸೋತೆ ಎಂದು ಚಿಂತೆ ಪಡಬೇಡ, ಜೀವನ ಇಷ್ಟೇನಾ ಎಂದು ಮರುಗಬೇಡ, ಎಲ್ಲವನ್ನೂ ಕಳೆದುಕೊಂಡೆ ಎಂದು ಕೊರಗಬೇಡ, ನಿನಗಿಂತ ಕೆಳಗಿನವರನ್ನು ನೋಡಿ ನೀನು ಸಮಾಧಾನ ಪಡು. ದೇವರು ಯಾರನ್ನೂ ಕೈಬಿಡುವುದಿಲ್ಲ. ದೇವರಲ್ಲಿ ನಂಬಿಕೆ ಇಡು, ನಂಬಿಕೆಯೇ ದೇವರು. ಹೀಗಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಅದನ್ನು ನಾವು ಫಾಲೋ ಮಾಡೋಣ, ಏನಂತೀರಾ? ಹೀಗೆ ನಾವು ಪ್ರದರ್ಶನ ಹಾಕಬೇಕಿದ್ರೆ ಚಿಕ್ಕ ಚಿಕ್ಕ ಒಂದು ಮೂರ್ತಿ ಇತ್ತು. ಹಾಗೆ ದೇವಸ್ಥಾನದಿಂದ ರಿಟರ್ನ್ ಹೋಗಬೇಕಿದ್ರೆ ಸಾಗರದಲ್ಲೊಂದು ಎಳ್ನೀರು ಕುಡಿದ್ವಿ. ಹಾಗೆ ಹೋಗಬೇಕಿದ್ರೆ ನನ್ನ ಡಿಗ್ರಿ ಕಾಲೇಜ್ ಕಾಣಿಸ್ತು. ಸ್ವಲ್ಪ ಝೂಮ್ ಆಗ್ತಾ ಇದ್ದೀನಿ, ಆದರೂ ಕ್ಲಿಯರಾಗಿ ಕಾಣೋದಿಲ್ಲ ಇಲ್ಲಿಂದ. ಮಧ್ಯಾಹ್ನ ಆಗಿರೋದ್ರಿಂದ ಊಟ ಮಾಡ್ಕೊಂಡು ಹೋಗೋಣ ಅಂತ ಸಾಗರದಲ್ಲಿರೋ ಒಂದು ಕರಾವಳಿ ಹೋಟೆಲ್ ಅಲ್ಲಿ ಊಟ ಮಾಡಿಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.